ದೂರುದಾರರ ಮನೆಗೆ ನ್ಯಾಯ ತಲುಪಿಸುವ ಕೆಲಸ ಮಾಡಲಾಗಿದೆ ಎಂದು ಕಾನೂನು ಮತ್ತು ಸಂಸದೀಯ ಸಚಿವ ಎಚ್.ಕೆ. ಪಾಟೀಲ್ ಹೇಳಿದರು. ಇಂದು ಅಥಣಿಯ ತಹಸೀಲ್ನಲ್ಲಿ 11ನೇ ಹೆಚ್ಚುವರಿ ಜಿಲ್ಲಾ ನ್ಯಾಯಾಲಯವನ್ನು ರಾಜ್ಯ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್.ಕೆ. ಪಾಟೀಲ್ ಉದ್ಘಾಟಿಸಿ ಬಳಿಕ ಮಾತನಾಡಿದ ಅವರು, ನ್ಯಾಯಾಲಯದಲ್ಲಿ ಸಾಕ್ಷಿಗಳು ಮತ್ತು ಅಪರಾಧಿಗಳನ್ನು ನಡೆಸಿಕೊಳ್ಳುವ ರೀತಿ ಬದಲಾಗಬೇಕು ಮತ್ತು ನ್ಯಾಯಾಲಯಗಳಲ್ಲಿ ಅವರಿಗೆ ಗೌರವ ನೀಡುವ ವ್ಯವಸ್ಥೆಯಾಗಬೇಕು. ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಅದರತ್ತ ಗಮನ ಹರಿಸಬೇಕು ಅಂತ ಹೇಳಿದರು. ಇನ್ನು ಅಥಣಿಯಲ್ಲಿ 11ನೇ ಹೆಚ್ಚುವರಿ ಜಿಲ್ಲಾ ನ್ಯಾಯಾಲಯ ಉದ್ಘಾಟನೆ ಜನರಿಗೆ ಅನುಕೂಲ ಮಾಡಿಕೊಡುವುದು ಮಾತ್ರ ಇದರ ಉದ್ದೇಶವಾಗಿದ್ದು, ಠಾಣೆಯಲ್ಲಿ ಜಿಲ್ಲಾ ನ್ಯಾಯಾಲಯ ಇರುವುದು ದೂರುದಾರರ ಮನೆಗೆ ನ್ಯಾಯ ಕೊಂಡೊಯ್ಯುವಂತಿದೆ ಅಂತ ಹೇಳಿದ್ರು. ಮ್ಯಾಜಿಸ್ಟ್ರೇಟ್ಗಳು ಮತ್ತು ವಕೀಲರು ಶಿಕ್ಷೆ ನೀಡಲು ಹೆಚ್ಚು ಆಸಕ್ತಿ ಹೊಂದಿದ್ದಾರೆ. ಆದರೆ ಅನ್ಯಾಯಕ್ಕೊಳಗಾದ ವ್ಯಕ್ತಿಗೆ ನ್ಯಾಯ ನೀಡಲು ಅವರು ಇಷ್ಟಪಡುವುದಿಲ್ಲ. ಅದಕ್ಕಾಗಿಯೇ ರಾಜ್ಯ ಸರ್ಕಾರ ಸಂತ್ರಸ್ತರ ಸಾರ್ವಜನಿಕ ಅಧಿಕಾರಿಯನ್ನ ಸ್ಥಾಪಿಸಲು ನಿರ್ಧರಿಸಿದೆ ಅಂತ ತಿಳಿಸಿದ್ರು. ವರದಿ ರಂಜಾನ್ ಮುಜಾವರ್, ಎಬಿ ನ್ಯೂಸ್ ಸಂಸ್ಥಾಪಕರು, ಅಥಣಿ. The contribution of Athani Bar Association is sufficiently significant. Mumbai. Sri B.T. Karau, Sri A.G. Meras, Sri P.S. Kundwale, Savadkar, Gunjigavi, Kathartan, Gorde, Devmane and others have adorned the position of the district judges. The philanthropic attitude of this young generation of advocates, because it is known that we the advocates, our giving index is always small. It is not a single NGO, religious institution which is not supported by our young advocates. This unique character has brought name and fame. ಮಾಡುವ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ಭಾಳ ಚೆನ್ನಾಗಾಯಿತು. ಇವತ್ತಿನ ಜನ ಹೆಚ್ಚುವರಿ ಕೊಡ್ತಾ ಇದ್ದಕ್ಕೆ ಸರ್ಕಾರಕ್ಕೆ, ಹೈಕೋರ್ಟ್ಗೆ ಅಭಿನಂದನೆ ಭಾಳ ಸಂತೋಷವಿದ್ದಾರೆ. ನ್ಯಾಯದಾನ ವ್ಯವಸ್ಥೆ ಈ ಹೆಚ್ಚುವರಿ ಕೋರ್ಟು ಜನರಿಗೆ ಸಮಾಧಾನ ತರುವಂತೆ ಅತ್ಯಂತ ತೀವ್ರವಾಗಿ ನ್ಯಾಯದಾನ ಅವರಿಗೆ ದಂಬೆ ಆಗುವಂತೆ ಮಾಡ್ತವೆ ಅನ್ನುವಂಥ ಕಾರಣಕ್ಕೆ ಜನ ಬಹಳಷ್ಟು ನಿರೀಕ್ಷೆಗಳಿದ್ದಾರೆ. ಆ ನಿರೀಕ್ಷೆಗೆ ತಕ್ಕ ಹಾಗೆ ನ್ಯಾಯಾಲಯ ಕೆಲಸ ಮಾಡ್ತದೆ ಅನ್ನುವಂಥ ವಿಶ್ವಾಸ ನನಗೆ. ಸರ್, ಕರ್ನಾಟಕ ಸರ್ಕಾರ ಹಾಗೂ ನೀತಿಯನ್ನು ಈಗಾಗಲೇ ಸಚಿವ ಸಂಪುಟ 4ನೇ ತಾರೀಕಿಗೆ ಅನುಮೋದಿಸಿ ಈಗಾಗಲೇ ಬಿಡುಗಡೆ ಮಾಡಿದ್ದೇವೆ. ಕಾನೂನು ಮತ್ತು ನೀತಿ, ಈ ಹೊಸ ನೀತಿಯನ್ನು ನಾವು ಮಾಡುವಂಥ ಉದ್ದೇಶ ಅಂತಂದರೆ ನ್ಯಾಯ ಜನರ ಮನೆ ಬಾಗಿಲಿಗೆ ತಲುಪಿದೆ, ತೀವ್ರವಾಗಿ ತಲುಪಿದೆ. ಜಸ್ಟಿಸ್ ಡಿನೈಡ್ ಅಂತಾರೆ.